ಪದಗಳೇ ನಾಚುವ ಕವನವು ನೀರಿಗೆ ಕವಿಗಳಿಗೆ ಕಲ್ಪನೆ ನೀವು ಮನೆಯಿಂದ ಆಚೆ ಹೋಗೋದು ನನ್ನ ಮನಸ್ಸಿಂದಲ್ಲ. ಗಿಲ್ಲಿ ನಟ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಲು ಸಿಕ್ಕಾಪಟ್ಟೆ ಪರದಾಡುತ್ತಿದ್ದಾರೆ. ಈ ವಾರ ಬಿಗ್ ಬಾಸ್ ಪ್ಯಾಲೇಸ್ಗೆ ಬಂದಿರುವ ಗೆಸ್ಟ್ಗಳಲ್ಲಿ 4 ಜನರನ್ನು ಹೊರತುಪಡಿಸಿ ಮೋಕ್ಷಿತಾ ಅವರು ಸಿಕ್ಕಾಪಟ್ಟೆ ಯಾರಿಗೂ ಭೇದ ಭಾವವಿಲ್ಲದೆ ಎಲ್ಲರ ಹತ್ರನೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಈಗ ಗಿಲ್ಲಿಯವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇರೋದು ಯಾರಿಗೆ ಅಂತಂದರೆ ಅದು ಮೋಕ್ಷಿತಾ ಅವ್ರಿಗೆ. ಇನ್ನು ಮೋಕ್ಷಿತಾ ಅವರು ಗಿಲ್ಲಿ ಅವ್ರನ್ನ ಹಾಡಿ ಹೊಗಳಿದ್ದಾರೆ. ಮೋಕ್ಷಿತಾ ಅವರು ಇಲ್ಲಿ ಹೇಳ್ತಾರೆ, ನಾನು ಹೇಳಿದ್ದು ಸತ್ಯನೇ, ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆ ಎಟುಕದ ಕಲ್ಪನೆ ನೀ ಅಂತಂದ್ಬಿಟ್ಟು ಇಲ್ಲಿ ಮೋಕ್ಷಿತಾ ಅವರು ಗಿಲ್ಲಿ ನಟ ಅವ್ರಿಗೆ ಹೇಳ್ತಾರೆ. ಇನ್ನು ಗಿಲ್ಲಿ ನಟ ಅವ್ರು ಕೂಡ ಒಂದು ಕವನ ಹೇಳ್ತೀನಿ ಅಂತಂದ್ಬಿಟ್ಟು ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಮೋಕ್ಷಿತಾ ಅವ್ರಿಗಾಗಿ ಒಂದು ಕವನ ಹೇಳ್ತಾರೆ. ಹೇಳಿದ್ದೆಲ್ಲ ಹೇಳಾಗಿದೆ, ಎಲ್ಲ ಹೇಳಲು ಇನ್ನೇನು ಉಳಿದಿಲ್ಲ, ಅಬ್ಬಬ್ಬ ಅಂದರೆ ಈಗ ಮನೆಯಿಂದ ಈಚೆ ಹೋಗಬಹುದು ನೀವು, ಆದರೆ ನನ್ನ ಮನಸ್ಸಿಂದ ಈಚೆ ಹೋಗೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ಗಿಲ್ಲಿಯವರ ಗೆಟಪ್ ಅಂತೂ ಸೂಪರ್ ಆಗಿದೆ ಅಂತ ಮೋಕ್ಷಿತಾ ಅವರು ಕೂಡ ಇಲ್ಲಿ ಹೇಳ್ತಾರೆ. ಗೆಟಪ್ ತುಂಬ ಚೆನ್ನಾಗಿದೆ, ತುಂಬ ಲುಕ್ಕಾಗಿ ಕಾಣಿಸ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಇದ್ರ ಜೊತೆಗೆ ಗಿಲ್ಲಿಯವರು ಏನು ಹೇಳ್ತಾರೆ ಅಂತಂದರೆ, ಹೇಗಾದರೂ ಮಾಡಿಬಿಟ್ಟು ಇಲ್ಲಿ ಪಾಯಿಂಟ್ಸ್ನ ಕೊಡಿ, ಯಾಕಂತಂದರೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಬೇಕು ಅಂತಂದರೆ ಪಾಯಿಂಟ್ಸು ತುಂಬಾ ಅವಶ್ಯಕ ಅಲ್ವಾ, ಅದಕ್ಕೆ ಈಗ ನೀವು ಪಾಯಿಂಟ್ಸ್ ಕೊಡಿ, ಇನ್ನೊಬ್ಬರನ್ನ ಯಾರನ್ನಾದರೂ ನಾನಿಲ್ಲಿ ಕನೆಕ್ಟ್ ಮಾಡ್ಕೊತೀನಿ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇನ್ನು ಮೋಕ್ಷಿತಾ ಅವ್ರು ಕೇಳ್ತಾರೆ, ಯಾರನ್ನ ಕನೆಕ್ಟ್ ಮಾಡ್ಕೊತೀಯ ಅಂತಂದ್ಬಿಟ್ಟು. ಈಗ ಮೋಕ್ಷಿತಾ ಅವ್ರು ಏನಾದರೂ ಇಲ್ಲಿ 5 ಪಾಯಿಂಟ್ಸ್ಗಳನ್ನ ಕೊಟ್ಟರೆ, ಅಂದರೆ 5 ಪಾಯಿಂಟ್ಗಳಿರುತ್ತೆ, ಅದನ್ನು ಕೊಟ್ಟರೆ ಇನ್ನೂ ಬೇರೆ ಯಾರಾದರೂ ಕೊಡಬೇಕಲ್ವಾ, ಪಾಯಿಂಟ್ಸ್ ಜಾಸ್ತಿ ಬಂದ್ರೆ ಕ್ಯಾಪ್ಟನ್ಸಿ ರೇಸ್ಗೆ ಹೋಗೋದು. ಅದಕ್ಕೆ ಇಲ್ಲಿ ಚೈತ್ರ ಅವ್ರನ್ನ ಕನೆಕ್ಟ್ ಮಾಡ್ಕೊತೀನಿ ಅಂತ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳ್ತಾರೆ. ನನಗೇನೋ ಇಲ್ಲಿ ಗ್ರೀನ್ ಚೂಡಿದಾರ್ ಹಾಕಿದ್ದಾರೆ, ಅವ್ರಂದ್ರೆ ನನಗೆ ತುಂಬ ಇಷ್ಟ ಅಂತ ನನ್ನ ಹತ್ರ ಬಂದ್ಬಿಟ್ಟು ಹೇಳಿದ್ರಿ ಗಿಲ್ಲಿಯವರೇ. ಆದರೆ ಚೈತ್ರ ಅವ್ರ ಹತ್ರ ಏನಂತ ಹೇಳ್ತೀರಾ, ಹಾಗಿದ್ರೆ ನನ್ನ ಹತ್ರ ಹೇಳಿದ್ದೆಲ್ಲ ಸುಳ್ಳ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರಲ್ಲ ಅದನ್ನು ಸುಳ್ಳ ಅಂತ ಇಲ್ಲಿ ಮೋಕ್ಷಿತಾ ಅವ್ರು ಕೇಳ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರು ಹೇಳ್ತಾರೆ, ನಿಜವಾಗ್ಲೂ ಕೂಡ ಇಲ್ಲ, ಅದು ಮನಸ್ಸಿಂದ ಬಂದಿರೋ ಮಾತು, ನಾನಿಲ್ಲಿ ಸುಳ್ಳು ಹೇಳ್ತಾ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಸೊ ವೀಕ್ಷಕರೇ, ಸದ್ಯ ಬಿಗ್ ಬಾಸ್ ಮನೆಗೆ ಬಂದಿರೋ ಅತಿಥಿಗಳಲ್ಲಿ ಮೋಕ್ಷಿತಾ ಅವರು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಪ್ಯಾಲೇಸ್ ಅಂತ ಏನು ಕೊಟ್ಟಿದ್ರು ಅವರೊಬ್ಬರೇ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಅಂತ ಇಲ್ಲಿ ಗೊತ್ತಾಗ್ತಿದೆ. ಗಿಲ್ಲಿ ಅವ್ರನ್ನಂತೂ ತುಂಬ ಚೆನ್ನಾಗಿ ಹಾಡು ಹೋಗಲಿದ್ದಾರೆ. ಗಿಲ್ಲಿಯವರ ಗೆಟಪ್ಪು ಕೂಡ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.